ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಇಂದು ಬೆಳಗ್ಗೆಯಿಂದ ರೈತ ಸಂಘಟನೆ ಮತ್ತು ಬಿಜೆಪಿ ತೀವ್ರ ಮಟ್ಟದ ಪ್ರತಿಭಟನೆ ನಡೆಸಿದ್ರು. ಕೊನೆಗೂ ಆ ಹೋರಾಟಕ್ಕೆ ಮಣಿದ ಜಿಲ್ಲಾಡಳಿತ ಕಾಮಗಾರಿ ಸ್ಥಗಿತಗೊಳಿಸಿತು. ಡಿಸಿ ಅವರ ಭರವಸೆ ಮೇರೆಗೆ ಪ್ರತಿಭಟನಾಕಾರರು ಹೋರಾಟವನ್ನ ಬಂದ್ ಮಾಡಿದ್ರು. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ತುಮಕೂರು ಜಿಲ್ಲೆಯಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಪ್ರತಿಭಟನೆ ತೀವ್ರಗೊಂಡಿದ್ದು 144 ಸೆಕ್ಷನ್ ಜಾರಿ ನಡುವೆಯೂ ರೈತ ಸಂಘಟನೆ ಹಾಗೂ ಬಿಜೆಪಿ ನಾಯಕರು ಹೋರಾಟ ನಡೆಸಿದ್ರು. ಲಿಂಕ್ ಕೆನಾಲ್ ಕಾಮಗಾರಿ ಪ್ರಾರಂಭಿಸಿರುವುದು ಖಂಡನೀಯ. ನಮ್ಮ ರೈತ ಬಾಂಧವರಿಗೆ ವಿಷಪ್ರಾಶನ ಕೊಡೋಕೆ ಸರ್ಕಾರ ಹೊರಟಿದೆ. ತುಮಕೂರು ಜಿಲ್ಲೆಯಲ್ಲಿ ಸಂಘಟಿತರು ಜನಸಾಮಾನ್ಯರು ಬದುಕುತ್ತಿದ್ದಾರೆ. ನಮ್ಮಿಂದಾನು ಓಟು ಪಡೆದು ಸರ್ಕಾರ ರಚನೆ ಮಾಡಿದ್ದಾರೆ. ತುಮಕೂರಿನಿಂದ ರಾಮನಗರಕ್ಕೆ ನೀರು ಕೊಂಡೊಯ್ಯಲು ಲಿಂಕ್ ಕೆನಾಲ್ ಮಾಡುತ್ತಿದ್ದಾರೆ. ನ್ಯಾಯಕ್ಕಾಗಿ ಹೋರಾಡುತ್ತಿರುವ ನಮ್ಮನ್ನು ಕಾಯಲು ಪೊಲೀಸರನ್ನ ಬಿಟ್ಟಿರುವುದು ವಿಷಾದನೀಯ ಎಂದು ಹೋರಾಟಗಾರ ಕೃಷ್ಣ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಾರಂಭ ಮಾಡಿರುವುದು ಖಂಡನೀಯ. ಈ ನಮ್ಮ ರೈತ ಬಾಂಧವರಿಗೆ ಒಂದು ವಿಷಪ್ರಾಶನವನ್ನು ಕೊಡಲಿಕ್ಕೆ ಸರ್ಕಾರ ಹೊರಟಿದೆ. ಈ ತುಮಕೂರು ಜಿಲ್ಲೆಯಲ್ಲಿ ಬದುಕಬೇಕಂತ ನಮ್ಮ ರೈತ ಬಾಂಧವರು ಮತ್ತು ಎಲ್ಲ ಸಂಘಟಿತರು, ಎಲ್ಲ ಕಾರ್ಮಿಕರು, ಎಲ್ಲ ಜನಸಾಮಾನ್ಯರು ಬದುಕ್ತಾ ಇದ್ದೀವಿ. ನಮ್ಮಿಂದನೂ ಕೂಡ ಓಟ್ ಪಡೆದು ಸರ್ಕಾರ ರಚನೆ ಆಗಿದೆ. ಹಾಗಾಗಿ ಇವತ್ತು ನಾವು ಚಾನೆಲ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಇದು ನಮ್ಮ ಸುಕ್ಕಾಪುರ ಅಲ್ಲಿ ಈ ನಮ್ಮ ತುಮಕೂರು ಜಿಲ್ಲೆಗೆ ನೀರು ಬರೋದನ್ನ ಬಂದ್ ಮಾಡಿ ರಾಮನಗರ ಕಡೆಗೆ ತಿರುಗಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಚಾನೆಲ್ ಅನ್ನ ಕಾಮಗಾರಿಯನ್ನ ನಿಲ್ಲಿಸಲಿಕ್ಕೆ ನಾವು ವೀಕ್ಷಣೆ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಪೊಲೀಸನ್ನ ನಮಗೆ ಈ ಕಾವಲುಗಾರರಾಗಿ ಹಾಕಿರೋದು ಬಹಳ ವಿಷಾದನೀಯ. ಇದು ನಮಗೆ ಬಹಳ ಮೋಸ ಮಾಡ್ತಾ ಇರೋ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತೇವೆ. ಆದರೆ ನಾವು ಮುಂದಿನ ನಮ್ಮ ಮಕ್ಕಳ ಭವಿಷ್ಯವನ್ನ ಮೊಳಕೆಯನ್ನ ಈಗಲೇ ಮುರಿತಾ ಇರತಕ್ಕಂಥ ಸರ್ಕಾರಕ್ಕೆ ಅರ್ಥ ಮಾಡ್ಕೋಬೇಕು. ನಾವು ಓಟ್ ಹಾಕಿಲ್ವಾ, ನಮ್ಮಿಂದ ಸರ್ಕಾರ ರಚನೆ ಆಗಿಲ್ವಾ? ದಯಮಾಡಿ ಸಿದ್ದರಾಮಯ್ಯನವರೇ, ನಿಮ್ಮ ಗಮನಕ್ಕೂ ಬಂದಿದೆ. ಬಿಕ್ಕೆ ಗುಡ್ಡ ಆಗಲವಾಡಿ 7 ಸುಂಕಾಪುರ ನಾಲೆ ಬಳಿಯ ಸುತ್ತ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜಿಲ್ಲಾಡಳಿತ 144 ಸೆಕ್ಷನ್ ಜಾರಿ ಮಾಡಿ ನಿಷೇಧಾಜ್ಞೆ ವ್ಯಾಪ್ತಿಯ ಒಳಗೆ ಹಾಗೂ ಹೊರಗೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ನಿಟ್ಟೂರಿನ ಆಂಜನೇಯ ದೇವಸ್ಥಾನದ ಬಳಿ ನೂರಾರು ರೈತರು ಬಿಜೆಪಿ ಮುಖಂಡರು ಜಮಾಯಿಸಿ ನಿಷೇಧಾಜ್ಞೆ ಜಾರಿ ನಡುವೆಯೂ ಪ್ರತಿಭಟನೆ ನಡೆಸಿದ್ದಕ್ಕೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಕಳೆದ 6 ತಿಂಗಳು ಕೂಡ ಹೋರಾಟಗಳು ನಡೀತಾ ಇದ್ದಾವೆ. ಹಿಂದೆ ಯಡಿಯೂರಪ್ಪನವರು 2019 ಮುಖ್ಯಮಂತ್ರಿ ಇದ್ದಾಗ ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡಿ ಇರೋ ಕ್ಯಾನಲ್ನ ಮಾಡರ್ನೈಸ್ ಮಾಡೋದಕ್ಕೆ 500 ಕೋಟಿ ದುಡ್ಡು ಕೊಟ್ಟು ಅದನ್ನ ಇನ್ನೊಂದು 500 ಕೋಟಿ ಕೊಟ್ಟರೆ ಅಷ್ಟು ಕುಣಗಲ್ ಆಚೆ ಅವ್ರಿಗೂ 217 ಥೈಲ್ಯಾಂಡ್ ಅವ್ರಿಗೂ ಕೂಡ ಮಾಡಿ ಅದರಲ್ಲೇ ನೀರು ತಗೊಳ್ಳೋದಕ್ಕೆ ಯಾರು ನೀರು ಕೊಡೋದಕ್ಕೆ ಯಾರು ತಗೊಳ್ಳಲ್ಲ. ತುಮಕೂರು ಜಿಲ್ಲೆ 10 ತಾಲೂಕು 11 ವಿಧಾನಸಭಾ ಕ್ಷೇತ್ರದಲ್ಲಿ ಪಾವಗಡ ಹೊರತುಪಡಿಸಿದ್ರೆ 10 ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಹೇಮಾವತಿ ನೀರಿನ ಗುಣ ಇದೆ. ಆದ್ರಿಂದ ಈ ನೀರನ್ನ ಇವರು ಎಲ್ಲೋ ಒಂದ್ ಕಡೆ ಇವ್ರದ್ದು ಒಳ್ಳೆ ಉದ್ದೇಶ ಇಟ್ಕೊಂಡ್ರೆ ನಾವೇನಾರು ಹೇಳ್ಬೋದು. ಆದರೆ ದುರುದ್ದೇಶ ಇದೆ. ಎಕ್ಸ್‌ಪ್ರೆಸ್ ಕೆನಾಲ್ನ ದುರುದ್ದೇಶ ಕೇವಲ ಇನ್ನು ಕುಣಗಲ್ನ ನೆಪ ಅಷ್ಟೇ. ಕುಣಗಲ್ಲಿ ನೀರು ತಗೊಂಡೋಗಿ ಯಾರ್ದು ತಕರಾರಿಲ್ಲ. 3 TMC ಅವ್ರಿಗೆ ತುಮಕೂರು ಬ್ರಾಂಚ್ ಕೆನಾಲ್ಗೆ 100 ಯೂನಿಟ್ ಬಂದರೆ 12 ಯೂನಿಟ್ ಅವ್ರಿಗೆ ಎಲಿಜಿಬಲ್ ತಗೊಂಡು ಹೋಗ್ಬಿಡಿ. ಆದರೆ ಅವ್ರ ದುರುದ್ದೇಶ ಇರೋದು ಅಕ್ಕಪಕ್ಕ ಜಿಲ್ಲೆಗಳಿಗೆ ಕುಡಿಯೋ ನೀರಿನ ನೆಪದಲ್ಲಿ ನಮ್ಮ ಜಿಲ್ಲೆಗೆ ಅಲಾಟ್ ಆಗಿರುವಂಥ ಏನು 25 TMC ನಾಗಮಂಗಲದ 45 TMC ತಂದರೆ ನಮ್ಮೊಂದು 18-19 TMC ನೀರಿನಲ್ಲಿ ಅದನ್ನು ಅವರು ಡೈವರ್ಟ್ ಮಾಡೋದಕ್ಕೆ ಅವರ ಒಂದು ಮುಂದಾಲೋಚನೆ ನಮಗೆ ದುರಾಲೋಚನೆ ಅನಿಸುತ್ತೆ. ಆದ್ದರಿಂದ ಅದನ್ನು ಯಾವುದೇ ಕಾರಣಕ್ಕೂ ಇಲ್ಲಿರೋ ರೈತರು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ನಾಗರಿಕರು, ಇವೊಂದು ಸ್ಟೂಡೆಂಟ್ಸ್ಗಳು ಎಲ್ಲ ಕೂಡ ಬರೋ ದಿವಸಗಳಲ್ಲಿ ಮಠಮಾನ್ಯರ ನೇತೃತ್ವದಲ್ಲಿ ಇದನ್ನು ಯಾವ ರೀತಿ ನಾವು ಹೋರಾಟ ಮಾಡಬೇಕು. ಇವತ್ತು ಏನು ಹತ್ತಿಕ್ತಿದ್ರಲ್ಲಿ ಯಾರನ್ನೂ ಸೇರಕ್ಕೆ ಬಿಡ್ತಿಲ್ಲ. ಎಲ್ಲ ಬಸ್ ಪೊಲೀಸ್ನವ್ರಿಗೂ ನಾವು ಕೇಳ್ತೀವಿ, ನಿಮಗೆ ಗುಣ ಇಲ್ಲೂರ ನೀರು ಗೊತ್ತಿರಲಿ. 60ರ ದಶಕ 70ರ ದಶಕದಲ್ಲಿ ಕಾನ್ಸೆಪ್ಟ್
ನಾಯಕತ್ವ ಇದು ಕುಣಗಲ್ನ ಲೀಡರ್ಗಳೇ ಅದಕ್ಕೆ ಮುಂಚೂಣಿಯಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ, ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ನೇತೃತ್ವದಲ್ಲಿ ಹೋರಾಟ ನಡೆಸಲಾಗಿತ್ತು. ಸರ್ಕಾರ ತುಮಕೂರು ರೈತರ ನೀರಾವರಿ ಹೋರಾಟವನ್ನ ಹತ್ತಿಕ್ಕುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕೂಡಲೇ ಲಿಂಕ್ ಕೆನಾಲ್ ಯೋಜನೆ ಕಾಮಗಾರಿ ನಿಲ್ಲಿಸಬೇಕು, ಇಲ್ಲದಿದ್ದಲ್ಲಿ ಇನ್ನಷ್ಟು ತೀವ್ರವಾಗಿ ಪ್ರತಿಭಟನೆ ನಡೆಸುತ್ತೇವೆ. ನಾವು ಶಾಂತಿಯುತ ಹೋರಾಟಕ್ಕೆ ಬಂದಿದ್ವಿ. ನಮ್ಮನ್ನ ಪ್ರತಿಭಟನೆಗೂ ಮುನ್ನವೇ ಪೊಲೀಸರು ವಶಕ್ಕೆ ಪಡೆದಿದ್ರು. ಇದು ಯಾವ ರೀತಿಯಾದ ನ್ಯಾಯ? ಪೊಲೀಸರು ಹೀಗೆ ನಮ್ಮನ್ನ ಹತ್ತಿಕ್ಕುವ ಕೆಲಸ ಮಾಡಿದ್ರೆ ನಾನು ಮೊದಲೇ ಹೇಳಿದ್ದೇನೆ, ಪ್ರಾಣನಾದ್ರೂ ಕೊಟ್ಟು ಪ್ರತಿಭಟನೆ ಮಾಡ್ತೇನೆ ಅಂತ. ಪೆಟ್ರೋಲ್ ಸುರಿದುಕೊಂಡು ಸಾಯುತ್ತೇನೆ ಎಂದು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಜಿಲ್ಲಾಡಳಿತದ ವಿರುದ್ಧ ಗುಡುಗಿದ್ರು. ನಮ್ಮನ್ನ ಜೈಲಿಗೆ ಹಾಕ್ತೀರಾ, ಜೈಲಿನಲ್ಲಿ ಪ್ರತಿಭಟನೆ ನಡೆಸ್ತೀವಿ, ನೀವಾ ಇಲ್ಲ ರೈತರ ನೋಡಿಯೇ ಬಿಡೋಣ ಎಂದು ಸುರೇಶ್ ಗೌಡ ಸರ್ಕಾರ ಹಾಗೂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಗುಡುಗಿದ್ರು. ನೀವು 10 ಜೆಸಿಬಿ ತಂದು ಪೊಲೀಸ್ ಫೋರ್ಸ್ ಆಗಿ ಮಾಡಿದ್ರೆ ಮೂರು ಗಂಟೆಗೆ ಬಂದು ಪೊಲೀಸರು ಅಲ್ಲಿ ನಮ್ಮನ್ನ ಬಂಧಿಸುವಂಥದ್ದೇನಿತ್ತು? ಇದು ಪ್ರಜಾಪ್ರಭುತ್ವನ? ಜನರಿಂದ ಆಯ್ಕೆ ಆಗಿರೋರು ಜನರಿಗೋಸ್ಕರ ನ್ಯಾಯ ಕೇಳಕ್ಕೆ ಬಂದರೆ ನಾವೇನಿಲ್ಲಿ ಟೆರರೈಸ್ ಮಾಡಕ್ಕೆ ಬಂದಿದ್ವಾ? ಇಲ್ಲ ಸರ್ಕಾರದ ವಿರುದ್ಧ ಹೊಡೆದಾಡಕ್ಕೆ ಬಂದಿದ್ವಾ? ನಾವು ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ, ಶಾಂತಿ ಮಾರ್ಗದಲ್ಲೂ ಬಿಡದಲೆ ಗನ್ ಹಿಡ್ಕೊಂಡು ನಮ್ಮನ್ನು ಎದುರಿಸುವಂಥದ್ದು ಮಾಡಿದ್ರೆ 5,000 ಪೊಲೀಸ್ ಹಾಕೋದೇನಿತ್ತು ಇಲ್ಲಿ? ನೋಡೇ ಬಿಡೋಣ. ಆಗಿದ್ರೆ ರೈತರು ಸವಾಲನ್ನು ಸ್ವೀಕಾರ ಮಾಡಲಿ. ಯಾವ ಸರ್ಕಾರ ಉಳಿದಿದೆ ರೈತರು ಇದನ್ನು ಸವಾಲುಗಳನ್ನು ಸ್ವೀಕಾರ ಮಾಡಿ? ನಾನಿವತ್ತು ಹೇಳ್ತಾ ಇದ್ದೇನೆ, ಇದೇ ರೀತಿ ನನಗೆ ಒತ್ತಡ ಹಾಕಿದ್ರೆ ಹೇಮಾವತಿ ನೀರಿಗೆ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಈ ನೀರನ್ನ ಯಾವುದೇ ಕಾರಣಕ್ಕೂ ನಮ್ಮ ಹೆಣದ ಮೇಲೆ ತೊಗೊಂಡೋಗ್ಬೇಕು ಅಂತ ಇವತ್ತು ಹೇಳ್ತೇನೆ. ಪೊಲೀಸವ್ರು ಈ ಥರ ಏನಾದ್ರು ಒತ್ತಡ ಹಾಕಿದ್ರೆ ನಾನು ಅಲ್ಲೇ ಹೇಳಿದೆ, ಬಂದಾಗ ಪೆಟ್ರೋಲ್ ಹಿಡ್ಕೊಂಡು ತೋರಿಸ್ತೀವಿ ಅವ್ರಿಗೆ. ಪೆಟ್ರೋಲ್ ಹಾಕೊಂಡು ನಾನೇ ಸೆಲ್ಫಿ ವಿಲಿಯೇಷನ್ ಮಾಡ್ತೀನಿ, ನನ್ನ ಜೊತೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು, SP-ನೂ ಸಸ್ಪೆಂಡ್ ಆಗಬೇಕು, ಆ ರೀತಿ ಮಾಡ್ತೀನಿ ಸರ್ಕಾರಕ್ಕೆ ಅಂತೇಳಿ. ನಮ್ಮನ್ನು ಎದುರ್ಸಕ್ಕೆ ಬರ್ತೀರಾ ನೀವು? ನಮ್ಮನ್ನು ಎದುರ್ಸಕ್ಕೆ ಬರ್ತೀರೇನ್ರಿ ನೀವು? ನಾವೇ ನ್ಯಾಯ ಕೇಳಕ್ಕೆ ಬಂದಿರೋದ್ರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಬೇಕಾದ್ರೆ ಎಷ್ಟೋ ಜನ ತಮ್ಮ ಬಲಿದಾನ ಹಾಕಿದ್ದಾರೆ, ತ್ಯಾಗ ಮಾಡಿದ್ದಾರೆ. ನಾವು ತ್ಯಾಗ ಮಾಡಕ್ಕೆ ರೈದಿದ್ದೇವೆ, ನಮ್ಮ ಜೀವ ಕೊಡೋಕ್ಕೂ ತ್ಯಾಗ ಮಾಡಕ್ಕೆ ರೈದಿದ್ದೇವೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಿದ್ದೇನೆ, ಖಡಕ್ಕಾಗಿ ಹೇಳ್ತಿದ್ದೇನೆ, ಕೂಡಲೇ ನೀವು ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರನ್ನ ಮೀಟಿಂಗ್ ಕರಿಬೇಕು, ಆಗುವುಗಳನ್ನ ಚರ್ಚೆ ಮಾಡಬೇಕು, ಏನು ಅನ್ಯಾಯ ಆಗ್ತಿದೆ ಸರಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಸ್ಯಾಂಪಲ್ ಅಷ್ಟೇ. ಇವತ್ತು ನಿಮ್ಗೆ ಪೊಲೀಸ್ ಫೋರ್ಸ್ ಹಾಕಿ ನಮ್ಮನ್ನು ಎದುರಿಸಿದ್ರಲ್ವಾ? ಹಳ್ಳಿ ನಮ್ಮನ್ನು ಬಂಧಿಸಿದ್ರಲ್ವಾ? ಹಳ್ಳಿಗಳಲ್ಲಿ ರೈತರನ್ನು ಬಂಧಿಸ್ತಿರಲ್ವಾ? ನೋಡೇ ಬಿಡ್ತೀವಿ. ಜೈಲು ಬರೋ ಕಾರ್ಯಕ್ರಮ ಹಾಕೊಳ್ತೀವಿ, ಜೈಲಲ್ಲೇ ಹೋಗಿರ್ತೀವಿ. ನೋಡೋಣ, ಸವಾಲು ಸ್ವೀಕಾರ ಮಾಡ್ತೀವಿ. ನಿಮ್ಮ ಪೊಲೀಸ್ನ ಹತ್ತಿಕ್ಕೆ ಇವತ್ತು ನಮ್ಮನ್ನು ಬಂಧಿಸುವಂಥ ಕೆಲಸ ಮಾಡ್ತಿರಲ್ಲ, ನಾವು ಜೈಲಲ್ಲಿರೋಕ್ಕೂ ಸಿದ್ಧ, ಪ್ರಾಣ ಕೊಡೋಕ್ಕೂ ಸಿದ್ಧ. ನಾನು ಇವತ್ತೇ ಹೇಳ್ತಾ ಇದ್ದೇನೆ, ಈ ಕೂಡಲೇ ಯೋಜನೆ ನಿಲ್ಲಿಸಬೇಕು. ನಮ್ಮ ಕುಣಿಗಲ್ ತೊಗೊಂಡೋಗಕ್ಕೆ, ನೀರು ತೊಗೊಂಡೋಗಿ ಯಾವುದೇ ತಕರಾರಿಲ್ಲ. ಮೂಲ ಯೋಜನೆಗಳನ್ನು ಮೊಟಕ್ ಕಳಿಸಿ ವಾಮ ಮಾರ್ಗದಲ್ಲಿ ತಗೊಂಡು ಹೋಗೋದಕ್ಕೆ ನಮ್ಗೆ ವಿರೋಧ ಇದೆ. ಈ ರೀತಿಯ ಒತ್ತಡಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ, ಕೇರ್ ಮಾಡಲ್ಲ. ಇನ್ನೊಂದ್ಸಲಿ ಹೇಳ್ತಾ ಇದ್ರೆ ತೊಡೆ ತಟ್ಟಿ ಹೇಳ್ತೇವೆ, ರೈತರು ಟವಲ್ ಕೊಡಿದ್ರೆ ಈ ಸರ್ಕಾರ ಇರಲ್ಲ. ಶಿವಕುಮಾರ್ ಸಾಹೇಬ್ರೆ, ಹೋರಾಟಗಾರರು ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸಾವಿರಾರು ರೈತರು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. 144 ಸೆಕ್ಷನ್ ನಿಷೇಧಾಜ್ಞೆ ಹೊರತಾಗಿಯೂ ರೈತರು ಆಕ್ರೋಶ ಹೊರಹಾಕಿದ್ರು. ಹೀಗಾಗಿ ಗುಬ್ಬಿ, ನಿಟ್ಟೂರು ಸೇರಿದಂತೆ ಹಲವೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು. 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ರು. 4 ಡಿವೈಎಸ್ಪಿ, 23 ಇನ್ಸ್ಪೆಕ್ಟರ್ ಸಹಿತ 900 ಪೊಲೀಸರು ನಿಯೋಜನೆ ಮಾಡಲಾಗಿತ್ತು. ಪ್ರತಿಭಟನಾಕಾರರನ್ನ ಹೊತ್ತೊಯ್ಯಲು ತಂದಿದ್ದ ಸಾರಿಗೆ ಬಸ್ ಚಕ್ರಗಳ ಗಾಳಿ ತೆಗೆದು ಆಕ್ರೋಶ ಹೊರಹಾಕಿದ್ರು. ಬಸ್ನ ಮೊಗುಚಿ ಹಾಕಲು ಯತ್ನಿಸಿದ್ರು. ಅಷ್ಟೇ ಅಲ್ಲದೆ ಶಿವಮೊಗ್ಗ ಬೆಂಗಳೂರು ಹೆದ್ದಾರಿಯಲ್ಲಿ ನಡೆದುಕೊಂಡೇ ನಾಲೆಯತ್ತ ಹೊರಟ ಪ್ರತಿಭಟನಾಕಾರರು ಹೇಮಾವತಿ ಲಿಂಕ್ ಕೆನಾಲ್ ಸ್ಥಳವನ್ನ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ರು.
ಮಲಸಂದ್ರ ಕಳ್ಳಿಪಾಳ್ಯ ರಸ್ತೆ ಬಳಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಮಠಾಧೀಶರು ಸೇರಿ ಬಿಜೆಪಿ ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು. ರಸ್ತೆ ಮಧ್ಯ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಸೇರಿದಂತೆ 10ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಗುಬ್ಬಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿ ನಡೆಯುವ ಸ್ಥಳಕ್ಕೆ ಪ್ರತಿಭಟನಾಕಾರರು ಮುತ್ತಿಗೆ ಯತ್ನಿಸಿದ್ದು, ಈ ವೇಳೆ ಪೊಲೀಸರು ತಡೆದಿದ್ದಾರೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ರೈತರು ಬೇರೆ ಜಿಲ್ಲೆಗೆ ನೀರು ಹರಿಸಲು ಬಿಡುವುದಿಲ್ಲ ಎಂದು ಕಿಡಿಕಾರಿದ್ರು. ಈ ಬಗ್ಗೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ದು, ಹೇಮಾವತಿ ಲಿಂಕ್ ಕೆನಾಲ್ನಿಂದ ತುಮಕೂರಿಗೆ ಆಗುವ ಸಮಸ್ಯೆ ಬಗ್ಗೆ 10 ಬಾರಿ ಸರ್ಕಾರಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿ ಪತ್ರ ಬರೆದಿದ್ದೇನೆ. ಹೇಮಾವತಿಗೆ ಕೊಟ್ಟಿರುವ ನೀರಿನಿಂದ 5 ತಾಲೂಕಿನ ಜನ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಈ ಯೋಜನೆಯಿಂದ ಅವರಿಗೆ ಸಂಕಷ್ಟ ಎದುರಾಗುತ್ತದೆ. ಮಾಗಡಿಗೆ ನೀರು ತರಲು ಹಲವಾರು ಮಾರ್ಗ ಇದೆ. ಜಿಲ್ಲೆಯ ವಾತಾವರಣವನ್ನ ಹಾಳು ಮಾಡೋದು ಸರಿಯಲ್ಲ ಎಂದು ಪತ್ರದ ಮೂಲಕ ಬರೆದಿದ್ದೇನೆ ಎಂದು ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಈ ವೇಳೆ ಪ್ರತಿಕ್ರಿಯಿಸಿದ್ದಾರೆ. ಮಾಡೋದ್ರಿಂದ ಅನಾನುಕೂಲ ಆಗ್ತದೆ ಅನ್ನೋದು ಕೂಡ ತಿಳಿಸಿದ್ದೀರಿ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕ್ಯಾನಲ್ಲು ಸುಮಾರು ವರ್ಷಗಳಿಂದನೇ ಆಗಿ ಅದೆಲ್ಲವೂ ಕೂಡ ಮುಗಿದು ಅವ್ರು ಕೊಟ್ಟಿರೋ ನೀರನ್ನು ಸಮರ್ಪಕವಾಗಿ 5 ತಾಲೂಕುಗಳು, ಅದು ಕುಣಿಗಲ್ ಇರ್ಬೋದು, ತುಮಕೂರು ರೂರಲ್ಲು, ತುಮಕೂರು ನಗರ ಮತ್ತು ತುರುವೇಕೆರೆ, ಗುಬ್ಬಿ, ಈ 5 ತಾಲೂಕಿನ ಜನ ನೆಮ್ಮದಿಯಿಂದ ಇದ್ದಾರೆ. ಯಾತಕ್ಕೆ ನಿಮಗೆ ಈ ಬುದ್ಧಿ ಬತ್ತೋ ನನಗಂತೂ ಗೊತ್ತಿಲ್ಲ. ನಾನು ಕೂಡ 10 ಬಾರಿ ವಿನಂತಿ ಮಾಡಿದ್ರೆ ಅವಶ್ಯಕತೆ ಇಲ್ಲ, ನಿಮ್ಗೇನಾದರೂ ರಾಮನಗರ ಮಾಗಡಿಗೆ ನೀರು ಬೇಕಾದರೆ ತಿಪ್ಪಕೊಂಡಳ್ಳಿ ಇದೆ, ಮಂಚನ ಬೆಲೆ ಇದೆ, ಆರಾಮಾಗಿದೆ. ನಿಮ್ಮದೇ ಆದಂಥ ಸೋರ್ಸಸ್ ಇದೆ. ಅದನ್ನು ಬಿಟ್ಟು ಇಲ್ಲಿ ಒಂದು ತಾಲೂಕಿನ ಇನ್ನೊಂದು ತಾಲೂಕಿಗೆ, ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣವನ್ನು ಎಲ್ಲ ಒಂದು ಕಡೆ ಹದಗೆಡಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾನು ಪತ್ರಿಕೆ ಮುಖೇನ ಈಗಾಗಲೇ ಹೇಳಿದ್ದೇನೆ. 1230-280 ಕ್ಯೂಸೆಕ್ ನೀರನ್ನು ಕೊಡ್ತಾರೆ. ಸದ್ಯ ರೈತರ ಹೋರಾಟಕ್ಕೆ ಬೆಚ್ಚಿ ಬಿದ್ದ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಉಪ ಜಿಲ್ಲಾಧಿಕಾರಿ ಹಾಗೂ ಗುಬ್ಬಿ ತಹಶೀಲ್ದಾರ್ ಭೇಟಿ ನೀಡಿ ಹೋರಾಟಗಾರರೊಂದಿಗೆ ಸಮಾಲೋಚನೆ ನಡೆಸಿದ್ರು. ನಂತರ ಪ್ರತಿಭಟನಾಕಾರರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಡಿಸಿ ಶುಭಾ ಕಲ್ಯಾಣ್ ಅವರು ಹೋರಾಟಗಾರರ ಮನವೊಲಿಸುವಲ್ಲಿ ಯಶಸ್ವಿಯಾದ್ರು. ಸಂಕಾಪುರ ಬಳಿ ನಡೆಯುತ್ತಿದ್ದ ಕಾಮಗಾರಿ ಸ್ಥಗಿತಗೊಳಿಸುತ್ತೇವೆ, ಶಾಸಕರ ಸಭೆಯ ನಂತರ ತೀರ್ಮಾನಿಸುತ್ತೇವೆ ಎಂದು ಡಿಸಿ ಶುಭಾ ಕಲ್ಯಾಣ್ ಅವರು ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದ್ರು. ಆನಂತರ ಪ್ರತಿಭಟನಾಕಾರರು ಇನ್ನೊಂದು ತಿಂಗಳೊಳಗೆ ಕಾಮಗಾರಿ ನಿಲ್ಲಿಸಬೇಕು ಎಂದು ಸರ್ಕಾರಕ್ಕೆ 1 ತಿಂಗಳ ಗಡುವು ನೀಡಿದ್ರು. ಡಿಸಿ ಅವರ ಭರವಸೆಯ ಮೇರೆಗೆ ಜೆಸಿಬಿ ಸೇರಿ ವಾಹನಗಳೊಂದಿಗೆ ಜಾಗ ಖಾಲಿ ಮಾಡಿಸಿ ಹೇಮಾವತಿ ಕೆನಾಲ್ ಹೋರಾಟಕ್ಕೆ ರೈತ ಸಂಘಟನೆ ಮತ್ತು ಬಿಜೆಪಿ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ರು. ತುಮಕೂರಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡ ಬೆನ್ನಲ್ಲೇ ಪರಮೇಶ್ವರ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಭೆ ನಡೆಸಿದ್ರು. ತುಮಕೂರಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರತಿಭಟನೆ ಭುಗಿಲೆದ್ದ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆ ನಡೆಸಿ ಮಾತನಾಡಿದ್ದಾರೆ. ತುಮಕೂರಿನಲ್ಲಿ ಹೇಮಾವತಿ ನದಿ ಕೆನಾಲ್ ಯೋಜನೆಗೆ ಸಮಸ್ಯೆಗಳಿದ್ದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರು ಬಗೆಹರಿಸಲು ಸೂಚನೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಮಾತನಾಡಿದ್ದು, ಇದೆಲ್ಲವೂ ರಾಜಕೀಯ ಪ್ರತಿಭಟನೆ. ನಾವು ಅವರೊಂದಿಗೆ ಚರ್ಚಿಸಿದ್ದೇವೆ ಮತ್ತು ತಾಂತ್ರಿಕ
ತಾಂತ್ರಿಕ ವರದಿಯನ್ನು ಪಡೆದುಕೊಂಡಿದ್ದೇವೆ. ಈಗಾಗಲೇ 40% ಕೆಲಸ ಮುಗಿದಿದೆ ಮತ್ತು ಯಾವುದೇ ಕೆಲಸವನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ನಾವು ಅದನ್ನ ಮುಂದುವರಿಸುತ್ತೇವೆ ಮತ್ತು ಈ ಯೋಜನೆ ಈ ಪ್ರದೇಶದ ಪ್ರತಿಯೊಬ್ಬ ರೈತರಿಗೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ, ತಾಂತ್ರಿಕ ವರದಿಯನ್ನ ಪಡೆದುಕೊಂಡ ಬಳಿಕ ತುಮಕೂರಿಗೆ ಈ ಯೋಜನೆಯಿಂದ ತೊಂದರೆಯಾಗುವುದಿಲ್ಲ ಎಂದು ಮನಗಂಡ ಮೇಲೆಯೇ ನಾವು ಕಾಮಗಾರಿ ಪ್ರಾರಂಭಿಸಲು ಸೂಚನೆ ನೀಡಿದ್ದು, ಈಗ ಅವರು ತಡೆಯಲು ಪ್ರತಿಭಟನೆ ಮಾಡುತ್ತಿದ್ದಾರೆ. ನಾವು ಕರೆದು ಮಾತನಾಡುತ್ತೇವೆ. ಇದು ರಾಜಕೀಯ ದುರುದ್ದೇಶಪೂರಿತ ಎಂದು ಹೇಳಿದ್ದಾರೆ. ಇನ್ನು ಈ ಬಗ್ಗೆ ವಿ ಸೋಮಣ್ಣ ಪ್ರತಿಕ್ರಿಯಿಸಿದ್ದು, ನಾನು ಜಿಲ್ಲೆಗೆ ಆಗುವ ಸಮಸ್ಯೆ ಬಗ್ಗೆ ಸ್ಪಷ್ಟವಾಗಿ ಪತ್ರದಲ್ಲಿ ಬರೆದಿದ್ದೇನೆ ಎಂದು ತಿಳಿಸಿದ್ರು. Already 40% of the work is over. No question of stopping the work. We will continue with it, and it will help every farmer of the area. Suresh Goda protesting, sir. MLA local MLA. BJP leader always do that. BJP general, they are known for creating problems. ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು, ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು. ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ DCM ಅವರು ಅವರಿಗೆಲ್ಲರಿಗೂ ಹೇಳಿದರು. ಅದಾದ ಮೇಲೆ ಟೆಕ್ನಿಕಲ್ ಕಮಿಟಿ ಆಯಿತು. ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು. ರಿಪೋರ್ಟ್ನಲ್ಲೂ ಕೂಡ ಇದನ್ನು ಮಾಡಬಹುದು ಅಂತೇಳಿ ಅವರು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ. ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ. ಅದನ್ನು ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ, ಅದನ್ನು ಮುಂದುವರಿಸ್ತೀವಿ. ರಾಜಕೀಯ ದುರುದ್ದೇಶದಿಂದ ಮಾಡ್ತಿದ್ದಾರೆ ಸರ್? ಅಲ್ಲ, ಇದು ರಾಜಕೀಯನೇ ತಾನೇ, ಮತ್ತಿನ್ನೇನಕ್ಕೆ ಮಾಡ್ತಾರೆ? ನಾವಲ್ಲಿ ಬೇರೆ ಯಾರಿಗೂ ತೊಂದರೆ ಆಗದಾಗೆ ಅದಕ್ಕೆ ರೆಗ್ಯುಲೇಟರ್ನ ಹಾಕಿ ಅದನ್ನು ನಾವು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ. ಮಾನ್ಯ DCM ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗದಂಗೆ ಸ್ಕಾಡಾ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟಾದರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸ್ಮಶಾನನೇ ಇವರಿಗೆ ಮನೆ. ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಹೊತ್ತೊತ್ತಿಗೆ ಸರಿಯಾದ ಊಟನೂ ಇಲ್ಲ, ವಿದ್ಯಾಭ್ಯಾಸ ಮೊದಲೇ ಇಲ್ಲ. ಇಲ್ಲಿ ಬಾಲಕಾರ್ಮಿಕರಿದ್ದಾರೆ. ಇಲ್ಲಿ ಬಾಲ್ಯ ವಿವಾಹ ಇನ್ನೂ ಜೀವಂತವಾಗಿದೆ. ಸರ್ಕಾರದಿಂದ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಷ್ಟೇ, ಜಾಗ ಕೊಟ್ಟಿಲ್ಲ. ಈ ಪರಿಸ್ಥಿತಿಯಲ್ಲಿ ಈ ಜಾಗ ಇರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೂಗಳತೆ ದೂರದಲ್ಲಿ ಇರುವ ಮಾರುತಿ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಸ್ಮಶಾನದ ಪಕ್ಕದಲ್ಲಿ ದಕ್ಕಲಿಗ ಸಮುದಾಯದ ಜನಾಂಗ ಇದ್ದು ಸುಮಾರು 19 ರಿಂದ 20 ವರ್ಷಗಳಿಂದಲೂ ಅಲ್ಲಿಯೇ ವಾಸವಾಗಿದ್ದಾರೆ. ಇಲ್ಲಿಯವರೆಗೆ ಸರ್ಕಾರದಿಂದ ಹಕ್ಕುಪತ್ರ ನೀಡಿದ್ದಷ್ಟೇ ಸರಿ, ಜಾಗ ಕೊಟ್ಟಿಲ್ಲ. ಸ್ಮಶಾನವೇ ಇವರಿಗೆ ಮನೆ. ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಹೊತ್ತಿಗೆ ಸರಿಯಾದ ಊಟ ಇಲ್ಲ. ಹೆಣದ ಮುಂದೆ ಇಟ್ಟ ಅನ್ನವೇ ಇವರಿಗೆ ಊಟ. ಇಲ್ಲಿ ಬಾಲಕಾರ್ಮಿಕರಿದ್ದಾರೆ. ಬಾಲ್ಯ ವಿವಾಹ ಇನ್ನೂ ಜೀವಂತವಾಗಿದೆ. ಇವರು ಚಿಂದಿ ಆಯ್ದುಕೊಂಡು ಪಿಪಿ, ತಲೆ ಕೂದಲು, ಜಾತ್ರೆಯಲ್ಲಿ ಆಟಿಕೆ ಸಾಮಾನುಗಳನ್ನ ಮಾರಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇಲ್ಲಿನ ಮಕ್ಕಳು ಪ್ರತಿನಿತ್ಯ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದಾರೆ. ಗಾರೆ ಕೆಲಸ, ಹೋಟೆಲ್ನಲ್ಲಿ ಕೆಲಸ ಮತ್ತು ಚೌಟ್ರಿಗಳಲ್ಲಿ ಎಲೆ ಎತ್ತುವ ಕೆಲಸಕ್ಕೆ ಹೋಗಿ ಜೀವನ ನಡೆಸುತ್ತಿದ್ದಾರೆ. ತಂದೆ ತಾಯಿಗಳಿಲ್ಲದ ಮಕ್ಕಳು ಪಟ್ಟಣದ ಬೀದಿಗಳಲ್ಲಿ ಅಲೆಯುತ್ತಿದ್ದಾರೆ. ಇಂತಹ ಮಕ್ಕಳು ಕೆಟ್ಟ ಚಟಗಳಿಗೆ ದಾಸರಾಗಿದ್ದಾರೆ. ಇದನ್ನೆಲ್ಲ ಕಂಡು ಕಾಣದಂತೆ ಜಾಣ ಕುರುಡರಾಗಿ ಕುಳಿತಿದ್ದಾರೆ ಅಧಿಕಾರಿಗಳು. ಎಲ್ಲಿದೆ ಮಕ್ಕಳ ಹಕ್ಕು ಆಯೋಗ? ಯಾರಿಗೆ ತಲುಪುತ್ತಿದೆ ಸರ್ಕಾರದ ಯೋಜನೆಗಳು? ಯಾವಾಗ ತಲುಪುತ್ತದೆ ಈ ಮಕ್ಕಳಿಗೆ ವಿದ್ಯಾಭ್ಯಾಸ? ಇಲ್ಲಿನ ಜನ ಕೇಳುತ್ತಿದ್ದಾರೆ, ಅಲೆಮಾರಿಗಳ ಮಕ್ಕಳು, ದಕ್ಕಲಿಗರ ಮಕ್ಕಳು ಮನುಷ್ಯರೇ ಅಲ್ವಾ? ನಾವು ಮನುಷ್ಯರು, ನಾವು ನಾಗರಿಕರು ಎಂದು ಗುರುತಿಸಿಕೊಳ್ಳಲು ಏನೂ ಇಲ್ಲ. ತಂದೆ ತಾಯಿ ಇಲ್ಲದ ಈ ಮಕ್ಕಳಿಗೆ ಯಾರು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇಲ್ಲದೆ ಹೊತ್ತೊತ್ತಿಗೆ ಸರಿಯಾದ ಊಟ ಇಲ್ಲ, ವಿದ್ಯಾಭ್ಯಾಸವಂತೂ ಮೊದಲೇ ಇಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸರ್ಕಾರದಿಂದ ಬಿಡುಗಡೆಯಾಗುವ ಕೋಟಿ ಅನುದಾನದ ಹಣ ಯಾರಿಗೆ ಸೇರುತ್ತಿದೆ? ಕಣ್ಮುಚ್ಚಿ ಕುಳಿತಿದ್ದಾರೆಯೇ ಸಂಬಂಧಪಟ್ಟ ಅಧಿಕಾರಿಗಳು? ಸರ್ಕಾರದ ಯೋಜನೆಗಳು ಈ ಮಕ್ಕಳ ಪಾಲಿಗೆ ಕನಸು ಮಾತ್ರನ? ಯಾವ ಅಧಿಕಾರಿಗಳು ಇವರತ್ತ ಗಮನ ಹರಿಸಲು ಪುರುಷೊತ್ತಿಲ್ಲವೇ? ಜಾಣ ಕುರುಡರಂತಿದ್ದಾರೆಯೇ ಜನಪ್ರತಿನಿಧಿಗಳು? ಈ ಸ್ಟೋರಿಯಲ್ಲಿ ಭಾರಿ ಪ್ರಶ್ನೆಗಳೇ ಉಳಿದಿದೆ. ಈ ಜನರಿಗೆ ಉತ್ತರ ಸಿಗೋದು ಯಾವಾಗ ಅನ್ನೋದು ಮತ್ತೊಂದು ಪ್ರಶ್ನೆಯಾಗಿದೆ. ಆದಷ್ಟು ಬೇಗ ಈ ಜನರಿಗೆ ಸರಿಯಾದ ಮೂಲಭೂತ ಸೌಕರ್ಯ ಸಿಗುವಂತೆ ಆಗಲಿ, ಮಕ್ಕಳು ಶಾಲೆಗೆ ಹೋಗಿ ಕಲಿಯುವಂತೆ ಆಗಲಿ ಎಂಬುದು ನಮ್ಮ ಕರ್ನಾಟಕ ವಾಹಿನಿಯ ಆಶಯವಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ನಾವೆಲ್ಲ ವ್ಯಾಪಾರಿಗಳಿಗೆ ಭಿಕ್ಷುಕರಿಗೆ ಹೋಗ್ಬಿಡ್ತೀವಿ. ಹೋದಾಗ ಇಲ್ಲಿ ಟೌನಿನ ಪೋಲಿ ಪುಂಡ್ರು ಬರ್ತಾರೆ. ಬಂದು ಈ ಸಮುದಾಯ ಭವನದಲ್ಲಿ ಇಸ್ಪೇಟ್ ಆಡ್ತಾರೆ, ಕುಡಿತಾರೆ, ಗಾಂಜಾ ಸೇರ್ತಾರೆ. ನಮ್ಮ ಮಕ್ಕಳಿಗೆಲ್ಲ ಕಲಿಸ್ಬಿಟ್ಟಿದ್ದಾರೆ. ನಮ್ಮ ಮಕ್ಕಳು ಇವತ್ತು 1ನೇ ಕ್ಲಾಸ್ ಹುಡುಗ ಕೂಡ ಗಾಂಜಾದ ಅಡಿಕ್ಟ್ ಆಗಿ ಸ್ಕೂಲ್ಗೆ ಹೋಗ್ತಿಲ್ಲ.
ಸ್ಕೂಲಲ್ಲಿ ನಿದ್ದೆ ಮಾಡ್ತಾನೆ, ಕುಂದ್ರ ಶಕ್ತಿ ಕಳ್ಕೊಂಬಿಟ್ಟಿದ್ದಾನೆ. ಹಾಗಾಗಿ ಇದನ್ನು ಸರ್ಕಾರದ ಗಮನಕ್ಕೆ ತಂದ್ವಿ ನಾವು. ಇವತ್ತು ಇಲ್ಲಿ ಲೋಕಲ್ ಪೊಲೀಸ್ ಅಧಿಕಾರಿಗಳಾಗಲಿ ತಹಸೀಲ್ದಾರ್ ಆಗಲಿ ಇದನ್ನು ಗಮನಿಸಿಲ್ಲ. ನಾವು ಎಷ್ಟೇ ಅರ್ಜಿ ಕೊಟ್ಟರು ಸಹ ನಮಗೊಂದು ಜವಾಬು ಕೊಡ್ತಾರೆ. ಮೊನ್ನೆ 2 ದಿನಗಳಿಂದ ಸರ್ಕಾರಿ ಇನ್ಸ್ಪೆಕ್ಟ್ರನ್ನು ಕರೆಸಿ ಇಲ್ಲಿ ಇಲಾಖೆಗಳಿಗೆ ಪತ್ರ ಬರೆದಿದ್ದಾರೆ. ಇಲ್ಲಿ ಎಲ್ಲ ನಮ್ಮ ಮಕ್ಕಳು ಮುಂಚೆ ಚೆನ್ನಾಗಿದ್ದರು. ಈ ಬಸವೇಶ್ವರ ನಗರ, ಮಾರುತಿ ನಗರ, ಕೆಲವು ಟೌನಿಂದ ಪೋಡಿ ಪುಡಾರಿಗಳು ಬಂದು ಅಲ್ಲಿ ಮಶಾಣದಲ್ಲಿ ಹೆಣ ಸುಡೋದನ್ನು ಒಂದು ಬೀಡು ಅದು ಮುನ್ಸಿಪಾಲಿಂದ ಹೆಣ ಸುಡೋದು ಇಟ್ಟಿದ್ರು. ಅದನ್ನು ಕೂಡ ಅದನ್ನು ಮಾರ್ಕೊಂಡು ತಿಂದಿದ್ದಾರೆ. ಅಲ್ಲಿ ಅದನ್ನೆಲ್ಲ ನೋಡಿ ಅಲ್ಲಿ ಬರ್ರಿ ಕಬ್ಬಣಗಳು ಹೊಡೆದಿದ್ದಾರೆ. ಕಬ್ಬಣ ಅದನ್ನು ಸಹ ಇವತ್ತು ನಾಳೆ ಆ ಕಬ್ಬಣಗಳು ತೊಗೊಂಡು ಹೋಗ್ತಾರೆ, ಮುರ್ಕೊಂಡು ಗುಜ್ರಿಗೆ ಹಾಕಂತಾರೆ. ಇಲ್ಲಿ ಗೇಟ್ ಇತ್ತು, ಈ ಗೇಟನ್ನು ಸಹ ಎಲ್ಲ ಮುರ್ಕೊಂಡು ಹೋಗಿ ಇದು ಈ ಒಂದು 2ನೇ ಗೇಟ್, ಈ ಗೇಟನ್ನು ಕೂಡ ತೊಗೊಂಡೋಗಿದ್ದಾರೆ. ಇದನ್ನು ಈ ರಾತ್ರಿ ಬಂದಾಗ ನಾಯಿಗಳು ಸಖತ್ ಬೊಗಳ್ತವೆ. ನಾವು ರಾತ್ರಿ ಎದ್ದು ಬಂದಾಗ ನಾವೆದ್ದು ಬಾಯಿ ಮಾಡಿದಟ್ಟಿಗೆ ತಿಂದು ಹೋಗುತ್ತೆ, ಆಮೇಲೆ ಸ್ಟಾರ್ಟು. ಹಾಗಾದ್ರೆ ಇಲ್ಲಿ ಯಾಕಂದರೆ ಇಲ್ಲಿ ಜನ ರಾತ್ರಿ ಎಲ್ಲ ವಾಸ ಮಾಡ್ತಾರೆ ಅಂತ ನಮ್ಮ ಇದು ಬಂದು ಆಮೇಲೆ ನಮ್ಮ ಸಣ್ಣ ಪುಟ್ಟ ಗಾಡಿಗಳಿದ್ದಾವೆ. ಅಲ್ಲಿ ನಾಯಿಗಳು ಬೋಳ್ದಾಗ ಎಲ್ಲ ದೊಡ್ಡ ಶಬ್ದ ಬರುತ್ತೆ. ನಾವು ನಿಜವಾಗ್ಲೂ ಭಯದಿಂದ ಜೀವನ ಮಾಡ್ತೇವೆ. ಈ ಟೌನಲ್ಲಿ 23ನೇ ವಾರ್ಡ್ನಲ್ಲಿ ರಾತ್ರಿ ಎದ್ದೇಳ ಒಂದೇ ಮಾಡೋಕ್ಕಿದ್ದಾಗ ನನಗೆ ಭಯ ಆಗುತ್ತೆ. ಅಷ್ಟೊಂದು ನಾಯಿ ಕಿರ್ಚಾಟ. ಕೆಲವರೆಲ್ಲ ಚಾಕು ಚೈನ್ಗಳು ತೊಗೊಂಡು ನಮ್ಮನ್ನು ಎದುರಿಸಿರೋ ದಿನಗಳಿದ್ದಾವೆ. ಹೆಸರು ಹೇಳಿದ್ರೆ ಪ್ರಾಣದ ಭಯಗಳು ಹಾಕಿದ್ದಾರೆ. ವೀಲಿಂಗ್ಸ್ ಮಾಡ್ತಾರೆ. ಹೆಣ್ಮಕ್ಳು ಶಾಲೆಗೆ ಹೋಗ್ಬೇಕಾದ್ರೆ ಕಟ್ಟೆ ಹತ್ರ ಅಲ್ಲಿ ನಿಂತು ತೊಂದರೆ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಪೊಲೀಸ್ ಗಮನಕ್ಕೆ ತಂದಿದ್ದೀವಿ. ಇಲ್ಲಿರೋ ಲೋಕಲ್ ಇನ್ಸ್ಪೆಕ್ಟ್ರು ಏನು ಶಿಕ್ಷಣ ಕೊಟ್ಟಿಲ್ಲ. ನಮ್ಮನೆ ಒಂದು ಹುಡುಗ ತುಂಬ ರೌಡಿ ಥರ ಲಾಂಗೆಲ್ಲ ತೊಗೊಂಡು 2-3 ಕೇಸ್ ಆಗಿದೆ. ಆ ಹುಡುಗನ ವಿಚಾರದಲ್ಲಿ ಇವತ್ತು ಆ ಹುಡುಗ ರಾಜಾರೋಷವಾಗಿ ತಿರುಗ್ತಿದ್ದಾನೆ. ಶಿಕ್ಷೆಗಳು ಕೊಟ್ಟಿಲ್ಲ. ಕಾರಣ ಪೊಲೀಸ್ ಇಲಾಖೆ ತುಂಬ ನಿರ್ಲಕ್ಷ್ಯ ಮಾಡ್ತಿದೆ. ಈ ಅಲೆಮಾರಿಕೆ SC/ST ನಮ್ಮ SC/ST ಸಮುದಾಯಗಳಿಗೆ ಇವತ್ತು ಗೃಹ ಸಚಿವರು ಕೂಡಲೇ ಗಮನ ಹರಿಸ್ಬೇಕು. ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಪೊಲೀಸ್ ನಿರ್ಲಕ್ಷ್ಯತೆಯಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಕೊಲೆಗಳು ರೌಡಿಸಮ್ಗಳಾಗ್ತಿದೆ. ಇವತ್ತು ನಾನು 4-5 ಕೇಸ್ ಕೊಟ್ಟಿದ್ದು ರಿಸೀವ್ಡ್ ಇದ್ದಾವೆ. ನನಗೆ ಕ್ರಮಗಳಿಲ್ಲ. ರಾತ್ರಿ ಎಷ್ಟೋ 190 ಬಂದು ಎಳ್ಕೊಂಡು ಹೋಗಿದ್ದಾರೆ. ಆ ಮಾತ್ರಕ್ಕೆ ಹೋದ ಕೊಡ್ತಾರೆ, ದುಡ್ಡು ಇಸ್ಕೊಂಡು ಕೈ ಬಿಟ್ಟು. ನಮ್ಮ ಅನಿಸಿಕೆ ನನಗೊಂದು ಅನುಮಾನ ಇದೆ, ನಮ್ಮರ ಹತ್ರ ದುಡ್ಡು ಇಸ್ಕೊಂಡು ಬಿಡ್ತಿದ್ದಾರೆ ಪೊಲೀಸರಂತ ಎದುರಿಸಿ. ಸ್ವಲ್ಪ ಎಷ್ಟೋ ಜೋಬಲ್ಲಿ ದುಡ್ಡು ಕಸ್ಕೊಂಡು ಬಿಡ್ತಾರೆ. ಅದನ್ನು ಇವ್ರು ಪಾಠ ಮಾಡ್ಕೊಂಡು ನಮ್ಮ ಪೊಲೀಸರು ಏನು ಮಾಡಲ್ಲ ಅಂತೇಳಿ ನಮ್ಮ ಎದುರು ರಾಜಾರೋಷ ತಿರುಗ್ತಿದ್ದಾರೆ. ಇದು ಮುಂದೆ ಏನಾದರೂ ಅನಾಹುತಗಳಾದರೆ ಇಲ್ಲಿ ಯಾರಾದರೂ ಪ್ರಾಣಾಯಾಮ ಇನ್ನೂ ಸಂಬಂಧಪಟ್ಟ ಇಂಥ ಗೇಟ್ಗಳೆಲ್ಲ ಹೋದರೆ ಇದಕ್ಕೆ ತಾಲೂಕು ಆಡಳಿತನೇ ಆಗಿರುತ್ತೆ. ಶಾಸಕರು ಕೂಡ ಗಮನಿಸ್ಬೇಕು. ಇದನ್ನು ಶಾಸಕರ ಗಮನಕ್ಕೂ ತಂದಿದ್ದೀವಿ. ಇದು ಭಾಳ ದುರಂತ. ಇವತ್ತು ನಾವು ಯಾಕಂದರೆ ನಮಗೆ ನೋವಾಗೋಂಥ ವಿಚಾರ. ಯಾಕಂದರೆ ನಾವೇನೋ ಕನಸ್ಕೊಂಡಿದ್ವಿ ನಮ್ಮ ಸಮಾಜ ಬದಲಾವಣೆ ಮಾಡೋಣ ಅಂತೇಳಿ. ಇಲ್ಲಿ ಸಣ್ಣ ಪುಟ್ಟ ಟ್ರಸ್ಟ್ಗಳು ಬಂದು ಹೋಗ್ತಿದ್ದಾವೆ. ನಮ್ಮ ಚಿಕ್ಕನಹಳ್ಳಿಯಲ್ಲಿ ಸಮಾನ ಮನಸ್ಕರ ಸಹಾಯ ಮಾಡ್ತಿದ್ದಾರೆ. ಇವೆಲ್ಲ ಮಾಡಿದರೂ ಸಹ ಇಂಥ ಪುಂಡು ಪೋಖ್ರಿಗಳು ಕಾಟ ಅವ್ರಿಗೆ ನಾವೆಲ್ಲ ಮಾಡೋಕ್ಕಾಗಲ್ಲ. ಅದನ್ನು ಸರ್ಕಾರ ಮಾಡಬೇಕು, ಪೊಲೀಸ್ ಇಲಾಖೆ ಮಾಡಬೇಕು. ಕೂಡಲೇ ಅದನ್ನು ಮಾಡ್ಬೇಕಂತ ಹೇಳ್ತಾ ಈ ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಏನಮ್ಮ ಕಾಂಕ್ರೀಟ್ ಕೆಲಸಕ್ಕೆ ಹೋಗ್ತಾರಾ? ಇದೇ ಮನೆ ನಿಮ್ಮದು? ಸರಿ ಅವರಿಗೆ ತಿನ್ನಕ್ಕಿಟ್ಟಿಲ್ಲ. ರೇಷನ್ ಕಾರ್ಡ್ ಇಲ್ಲ, ಮತ್ತೊಂದಿಲ್ಲ. ರೇಷನ್ ಕಾರ್ಡ್ ಏನು ಇಲ್ಲಪ್ಪ ನಿಮ್ಮದು? ಯಾಕೆ ರೇಷನ್ ಕಾರ್ಡ್ ಕೊಟ್ಟಿಲ್ಲ? ಸರ್ ನಮ್ಮ ಮನೆಯವ್ರದ್ದು ಇನ್ನೂ ಆಧಾರ್ ಕಾರ್ಡೇ ಮಾಡಿಸಿಲ್ಲ, ಅದಕ್ಕೆ. ಆಧಾರ್ ಕಾರ್ಡ್ ಬಂದೇ ಇಲ್ಲ? ಆಧಾರ್ ಕಾರ್ಡ್ ನಂಬರೇ ಬ್ಲಾಕ್ ಆಗೋಗೈತೆ ಸರ್. ಮುಂಚೆ ಎಲ್ಲಿದ್ದೀರಿ ನೀವು? ಎಷ್ಟು ವರ್ಷದಿಂದ ಎಲ್ಲಿದ್ದೀರಾ? ಸರ್ ಇವಾಗ ಒಂದು 2 ವರ್ಷದಿಂದ ನಾನು ಇಲ್ಲಿರೋದು ಅಷ್ಟೇ. ಮದುವೆ ಆಗಿ ಇಲ್ಲಿ ಕೊಟ್ಟಿರೋದು. ನಿಮ್ದು ಯಾವ ಊರು? ಸ್ವಂತೂರು? ನಮ್ಮ ಸ್ವಂತೂರು ಅರಸೀಕೆರೆ ಹತ್ರ. ಅಲ್ಲೆಲ್ಲ ಇತ್ತಾ ರೇಷನ್ ಕಾರ್ಡ್ ಎಲ್ಲ? ಅಲ್ಲಿ ನಮ್ಮ ಮತ್ತೆಯವ್ರದ್ದು ಎಲ್ಲ ಇತ್ತು. ಹಾಂ. ಇಲ್ಲೇನೂ ಇಲ್ಲ. ಮನೆಗೆ ಬಂದಿದ್ದೀನಿ. ಇದು ಮನೆ ಮಾತ್ರ ಒಂದು ಕೊಟ್ಟಿದ್ದಾರೆ. ಮನೆ ನಮ್ಮದು ಅಲ್ಲ ಸರ್. ಬಾಡಿಗೆ ಇದ್ದೀರಾ ನೀವು? ಮನೆನೂ ಸ್ವಂತ ಇಲ್ವಾ ನಿಮಗೆ? ಮತ್ತು ಊಟ ತಿಂಡಿಯಲ್ಲಿ ಏನು ಮಾಡ್ಕೊಂತೀರಿ? ಅಲ್ಲ ಕಣಮ್ಮ, ರೇಷನ್ ಕಾರ್ಡ್ ಇಲ್ಲ, ರೇಷನ್ ಇಲ್ಲ ಅಂತಿರಲ್ಲ, ಹೆಂಗೆ ಮಾಡ್ಕೊಂಡು? ಅಕ್ಕಿ ನೀವೇ ದುಡ್ಡು ಕೊಟ್ಟು ತಂದ್ಕೊಂತೀರಾ? ಅಸ್ಪೃಶ್ಯರ ಜಾತಿಗಳು, ಆ ಜಾತಿಗಳಿಗೆ ಜಿಲ್ಲಾಧಿಕಾರಿ ಪ್ರತಿ 31 ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿಗೆ ಸಹ ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲಿ ಒಂದು ಭೇಟಿ ಕೊಡಬೇಕು. ಕೂಡಲೇ ಭೇಟಿ ಕೊಟ್ಟು ಇಲ್ಲಿನ ಪರಿಸ್ಥಿತಿಗಳನ್ನು ಗಮನಿಸಬೇಕು. ಇಲ್ಲಿ ಕುಡಿತ, ಮಕ್ಕಳು ಸಿಲೇಷನ್ನು, ಗಾಂಜಾ ತುಂಬ ಮಾಡ್ತಾರೆ. ಇಲ್ಲಿನೂ ಎಷ್ಟು ತುಂಟಾಟ ಮಾಡ್ತಿದ್ದಾರೆ ಗಮನಿಸ್ರಿ ವಿಡಿಯೋಗಳಲ್ಲಿ. ಅವ್ರಿಗೆ ಪ್ರಜ್ಞೆ ಇಲ್ಲ. ಇಲ್ಲಿ ಸ್ಕೂಲ್ ಟೀಚರ್ ಕೂಡ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಚಾಕು ಚೈನು ತೊಗೊಂಡು ಆಲ್ರೆಡಿ ತೋರಿಸಿದ್ದಾರೆ ಮಕ್ಕಳಿಗೆ. ಇಲ್ಲಿನ ಮಕ್ಕಳನ್ನ ಕೂಡಲೇ ನೀವು ಸಂಬಂಧಪಟ್ಟ ಸ್ವತಂತ್ರ ಕೇಂದ್ರಕ್ಕೋ ಇನ್ನು ನಮ್ಮ ಆಶ್ರಮಗಳಿಗೆ ಹಾಕಿ ಅಳಿವಿನಂಚಿನಂತೆ ಸಮಾಜನ ಕಾಪಾಡಬೇಕಾಗಿ ನಾನು ರಾಜ್ಯಾಧ್ಯಕ್ಷನಾಗಿ ಸಮುದಾಯದಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನನ್ನ ಆಗ್ರಹ ಇದೆ. ನಾನು ಅಲೆಮಾರಿ 49 ಶೋಷಿತ ಸಮುದಾಯಗಳ ಪ್ರಧಾನ ಕಾರ್ಯದರ್ಶಿ ಆಗಿ ಕೆಲಸ ಮಾಡ್ತೀನಿ. ನಾಳೆ ಸಹ ನಾವು ಇದ್ರ ಕುರಿತು ಸಮಾಜ ಕಲ್ಯಾಣ ಸಚಿವರ ಗಮನಕ್ಕೆ ತರ್ತಾ ಇದ್ದೀವಿ. ಆಲ್ರೆಡಿ ಸಾಕಷ್ಟು ಅರ್ಜಿಗಳು ಕೊಟ್ಟಿದ್ದೀವಿ. ಶಿಕ್ಷಣ ಸಚಿವರಿಂದ ಪತ್ರ ಬಂದಿದೆ. ಇಲ್ಲಿ ಶಿಕ್ಷಣ ಅಧಿಕಾರಿ ಬಂದು ತಲೆ ಕೊಬ್ಬರಿ ಎಣ್ಣೆ ಹಚ್ಚಿ ಇವರಿಗೆಲ್ಲ ಕಿಸ್ ಕೊಟ್ಟು ಹೋಗಿದ್ದಾರೆ. ತಹಸೀಲ್ದಾರ್ ಬಂದು ಚಾಕ್ಲೇಟ್ ಕೊಟ್ಟು ಹೋಗಿದ್ದಾರೆ. ಆದರೆ ಅದು ನಿಜವಾದಂಥ ಇದು ಸಿಕ್ಕಿಲ್ಲ, ಮಾರ್ಗದರ್ಶನ ಪರ್ಮನೆಂಟ್ ಆದಂಥದ್ದು. ಅದಕ್ಕೆ ಜಿಲ್ಲಾಧಿಕಾರಿ ಕೂಡಲೇ ಮೇಡಮ್ ಅವರು ಈ ಸ್ಥಳಕ್ಕೆ ಕೊಟ್ಟು ನೋಡಿ ಅವ್ನು ಕುಂಟ, ಅವ್ನು ಪೆನ್ಷನ್ ಬರ್ತಿಲ್ಲ, ಅವ್ನು ಜಿಲ್ಲಾ ಮಟ್ಟದಲ್ಲಿ ಇದರಲ್ಲಿ ಸ್ಪೋರ್ಟ್ಸಲ್ಲಿ ಬಂದಿದ್ದಾನೆ, ಗುಂಡು ಹೊಸದ್ರಲ್ಲಿ.
ಆದರೆ ಅದರಿಗೆ ಮುಂದಿನ ಜೀವನಕ್ಕೆ ಏನು ದಾರಿ ಇಲ್ಲ. ಕೂಡಲೇ ಇವ್ರನ್ನೆಲ್ಲ ಏನು ಮುರಾರ್ ಜಿಲ್ಲೆ ಒಂದು ಅವಕಾಶಗಳಿದೆ, ಕೂಡಲೇ ಇವ್ರಿಗೆಲ್ಲ ಮಾಡಿಕೊಟ್ಟು ಈ ಹುಡುಗಿ ಕಿವಿ ಸೋರ್ತದೆ, ಕಿವಿ ಕೇಳ್ತಿಲ್ಲ, ಈ ಹುಡುಗಿನೂ ಒಬ್ಬ ಮಕ್ಕಳನ್ನ ಪೋಷಣೆ ಸ್ಕೂಲಿಗೆ ಹೋಗ್ತಿಲ್ಲ, ಮತ್ತು ಈ ಹುಡುಗಿ ಕಿಡ್ಸ್ ಬರುತ್ತೆ, ಈ ಅನಾಥ ಯಾರೂ ಇಲ್ಲ, ನಾವಿಲ್ದಾಗ ಕಿಡ್ಸ್ ಬಂದು ಎಷ್ಟೋ ಸರಿ ಬಿದ್ದಿರೋ ಸಮಯ ಈ ಅಕ್ಕಪಕ್ಕದಲ್ಲೆಲ್ಲ ಕಬ್ಬಣ ಕೊಟ್ಟು ಮಾತ್ರೆ ಕೊಟ್ಟು ಕಾಪಾಡ್ತಿದ್ದಾರೆ. ಇವಳ ತಂಗಿ ಒಬ್ಬಳಿದ್ದಾಳೆ, ಇವಳ ತಂಗಿನೇ ಅವರು ಪೋಷಣೆ ಮಾಡ್ತಾಳೆ. ಹಂಗಾಗಿ ನಮಗೆ ಆರ್ಥಿಕ ಸ್ಥಿತಿ, ಆಹಾರ ಇಲ್ಲದ ಸ್ಥಿತಿ, ಎಲ್ಲ ಈ ವಸತಿ ಮೂಲಭೂತ ಸೌಕರ್ಯಗಳಿಲ್ಲದೆ ನಮಗೆ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮನ್ನು ನಿರ್ಲಕ್ಷ್ಯನೇ ಕಾರಣ ಅಂತ ನಾನು ಭಾವಿಸ್ತೀನಿ. ಸರ್ಕಾರದಲ್ಲಿ ಇಷ್ಟೊಂದು 30 ಕೋಟಿ 40 ಕೋಟಿ ದುಡ್ಡು ಬಜೆಟಲ್ಲಿ ಮಾಡ್ತಾರೆ. ಪಲ್ಲವಿ ಮೇಡಮ್ ಅಂತ ಒಬ್ಬರು ಅಧ್ಯಕ್ಷರಾಗಿದ್ದಾರೆ ನಮ್ಮ ಸಮುದಾಯದ ಅಲೆಮಾರಿ. ಇಷ್ಟೆಲ್ಲ ನಾವು ವರ್ಷಾನುಗಟ್ಟಲೆ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ, ಇಂಥ ಸ್ಥಳಗಳಿಗೆ ಭೇಟಿ ಕೊಡಲಿಲ್ಲ. ಅವರೆಲ್ಲ ಹೂವಿನಾರ ದೊಡ್ಡ ದೊಡ್ಡ ಜಿಲ್ಲಾ ಆಫೀಸ್ಗಳಲ್ಲಿ ವಿಸರ್ಜಂತುಗಳೊಟ್ಟಿಗೆ ಜೀವನ ಮಾಡ್ತಿದ್ವಿ. ದಿನ ಹಾವು ಕೊಡೋದು ಎಷ್ಟೋ ಜನ ಸತ್ತೋದ್ರಿ. ಆಮೇಲೆ ರಾತ್ರಿಗಳು ಆಂಬುಲೆನ್ಸ್ಗಳು ಹೆರಿಗೆ ಟೈಮಲ್ಲಿ ಕೂಡ ಎಷ್ಟೋ ಜನ ಸತ್ತೋಗಿದ್ದಾರೆ. ಅವು ದಾಖಲಾತಿಗಳು ಆಗಲಿಲ್ಲ ಸರ್ಕಾರ ಲೆವೆಲಲ್ಲಿ. ಈ ಪೋಲಿಗಳು ನೋಡಿ, ಇದೆಲ್ಲ ಪೋಲಿ ಆಗಿ ಈ ಥರ ಕುಂಟ್ರು, ಇನ್ನೊಂದು ಹುಡುಗಿ ಸತ್ತೋಯ್ತು. ಈ ಹುಡುಗಿ ಕಿವಿ ಸೋರುತ್ತೆ. ಪ್ರತಿ ವರ್ಷ ಮೈಸೂರು ತನಕ ಅಡಿಕೆ ಕೆಲಸಕ್ಕೆ ಹೋಗ್ತಾರೆ, ಕೂಡಲೇ ನಿಲ್ಲಬೇಕು. ಸಾಕಷ್ಟು ಸರ್ ನನ್ನ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ, ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀನಿ, ರಾಜ್ಯ ಮಟ್ಟದಲ್ಲಿ ನಾಳೆ ನಾನು ಮಾಡ್ತಾ ಇದ್ದೀನಿ ಸರ್. ಎಲ್ಲ ಸ್ನೇಹಿತರೆ, ಈ ಮೀಡಿಯಾ ಈ ಮಾಧ್ಯಮ ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ಜಿಲ್ಲಾಧಿಕಾರಿ ಕೂಡಲೇ ಮುಟ್ಟಿಸ್ಬೇಕು. ಇಲ್ಲ ಅಂದರೆ ನಾಳೆ ನಾವು ಗಾಂಧಿ ಭವನದಲ್ಲಿ ರಾಜ್ಯ ಮಟ್ಟದ ಸಂಘಟನೆ ಮುಖಾಂತರ ಇಲ್ಲಿನ ಎಲ್ಲ ಸ್ಥಿತಿಗಳನ್ನು ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಸಚಿವರು, ಶಿಕ್ಷಣ ಸಚಿವರ ಗಮನಕ್ಕೆ ತರ್ತಾ ಇದ್ದೀವಿ. ಏನು ಪಾಪ? ಹೌದಾ? ಓದ್ತೀಯ ನೀನು? ಖಂಡಿತ ಓದಬೇಕು, ಸರಿನಾ? ಈಗ ನಿನ್ನೆಲ್ಲರೂ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಊಟ ಬಟ್ಟೆ ಎಲ್ಲ ನಾವೇ ನೋಡ್ಕೊತೀವಿ, ಹೋಗ್ತೀಯಾ? ಯಾರೊಬ್ರು ಬರ್ತಾರೆ ಅನುಕೂಲವಾಗಿರೋರು, ನಿನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ತಾರೆ, ನಿಂಗೆ ಬಟ್ಟೆ ಕೊಡಿಸ್ತಾರೆ, ಊಟ ಇರುತ್ತೆ, ಬಟ್ಟೆ ಶೂ ಎಲ್ಲದೂ ಕೊಡ್ತಾರೆ. ನೀನು ಎಷ್ಟಾಗುತ್ತೆ ಅಷ್ಟು ಅಷ್ಟು ಓದ್ತಾರೆ. ಹೋಗ್ತೀಯಾ? ರೆಡಿ ಇದೆಯಾ? ಅಪ್ಪ ಅಮ್ಮ ಇದ್ದಾರಾ? ಇಲ್ಲ. ಅಪ್ಪ ಅಮ್ಮ ಇಲ್ಲ. ಮತ್ತು ಹೆಂಗಪ್ಪ? ಮತ್ತು ಇಲ್ಲಿ ಹೆಂಗಿರ್ತೀರಪ್ಪ ನೀವು? ಅಕ್ಕ ನಿಮ್ಮ ಭಾವ ನೋಡ್ಕೊತಾರಾ? ಅವ್ರು ನೀವು ಲೈಫ್ ಇರೋವರೆಗೂ ಮರಿಬಾರ್ದು, ಸರಿನಾ? ನಿಮ್ಮ ಅಕ್ಕನ ಅಪ್ಪ ಅಮ್ಮ ಅಂದ್ಕೊಂಡೆ ನೋಡ್ಕೋಬೇಕು, ಸರಿನಾ? ನಿನ್ನ ಹೆಸರೇನಪ್ಪ? ಈಗ ಸ್ಕೂಲ್ಗೆ ಎಲ್ಲರೂ ಹೋಗ್ತಿದ್ದೆ ಮುಂಚೆ? ಎಲ್ಲಿ ಹೋಗ್ತಿದ್ದೆ? ಮತ್ತು ಅಲ್ಲಿಂದ ಯಾಕೆ ಬಂದೆ ಇಲ್ಲಿಗೆ? ಹೇಳಪ್ಪ, ಅಲ್ಲಿಂದ ಯಾಕೆ ಇಲ್ಲಿ ಬಂದೆ? ಅಲ್ಲೇನು ಓದೋಕ್ಕಾಗಲಿಲ್ಲ ನನಗೆ? ಹಾಂ, ನಿಮಿಷ ತಡೆಯಮ್ಮ. ಹಾಂ, ಮತ್ತು ಈಗ ಸ್ಕೂಲ್ಗೆ ಹೋಗ್ತಾ ಇಲ್ವ ನೀನು? ಯಾಕೆ ಬಿಟ್ಟವ ನೀನು? ಹೋಗ್ಬೇಕು ತಾನೆ? ಅಲ್ಲ ಶಾಂತಣ್ಣ ಅಂಕಲ್ ಅವರೇ ಎಲ್ಲರೂ ಒಂದು ಕಡೆ ಸೇರಿಸೋರು ಎಲ್ಲ ಕಡೆಗೆ. ಈಗ ಹೋಗ್ತೀಯ ಸ್ಕೂಲ್ಗೆ ಹೋಗ್ತೀಯ ಅಂದ್ರೆ ಹೋಗ್ತೀಯಾ? ಖಂಡಿತ ಹೋಗ್ಬೇಕಾಯ್ತಾ? ಅವ್ರೇನಾಗಬೇಕು ನಿನಗೆ? ಅಕ್ಕನಾ? ಪಕ್ಕದ ಮನೆಯವರು? ಸರಿ ಸರಿ ಕಣಪ್ಪ. ಸ್ಕೂಲಿಗೆ ಸೇರಿಸಿ ಹೋಗ್ತೀಯ ತಾನೆ? ಸರಿ ಕಣ. ನಿಮ್ಮ ತಂದೆಯವ್ರು ತೀರೋಗಿ ಎಷ್ಟು ವರ್ಷ ಆಯ್ತು? 4 ವರ್ಷ 5 ವರ್ಷ. 4-5 ವರ್ಷ. ಈಗ ನಿನಗೆ ಏನಾಗಬೇಕು ಸರ್ಕಾರದಿಂದ? ನಾನು ಚೆನ್ನಾಗಿ ನೀನು ಓದಿಸ್ಬೇಕು. ಓದ್ಬಿಟ್ಟು ಏನಾಗ್ತೀಯ? ಓದ್ಬಿಟ್ಟು ನರ್ಸಿಂಗ್. ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಓದ್ಬಿಟ್ಟು ಸೆಕೆಂಡ್ PU ಮುಗ್ದಾದ್ಮೇಲೆ ನರ್ಸಿಂಗ್ ಮಾಡಿ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಡಾಕ್ಟರ್. ಸರ್ವಿಸ್ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಸಹಾಯ ಮಾಡಬೇಕು, ಚೆನ್ನಾಗಿ ನೋಡ್ಕೊಬೇಕು, ಬಡವ್ರನ್ನೆಲ್ಲ ಓದಿಸ್ಬೇಕು ಚೆನ್ನಾಗಿ. ನಿನಗಿರೋ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅಂತ ಯೋಚನೆ ಮಾಡ್ತೀಯಾ? ದ್ವಿಚಕ್ರ ವಾಹನ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಕೊರಟಗೆರೆ ತಾಲೂಕಿನ ಕೋಳಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಮಣ್ಣೂರು ತಿಮ್ಮನಹಳ್ಳಿ ಗೇಟ್ ಬಳಿ ನಡೆದಿದೆ. ಪಾವಗಡದಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಕಾರು ಕಾಲೋನಿ ಮಣ್ಣೂರು ತಿಮ್ಮನಹಳ್ಳಿ ಗೇಟ್ ಬಳಿ ಬರುತ್ತಿದ್ದ ದ್ವಿಚಕ್ರ ವಾಹನ ಮುಖಾಮುಖಿಯಾಗಿ ಬೈಕ್ ಸಮೇತ ರಸ್ತೆ ಬದಿಯ ಮರಕ್ಕೆ ಕಾರು ಗುದ್ದಿದ್ದು ದ್ವಿಚಕ್ರ ವಾಹನ ಸವಾರನಿಗೆ ಗಂಭೀರ ಗಾಯಗಳಾಗಿವೆ. ತಕ್ಷಣ ಸ್ಥಳೀಯರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರಾದರೂ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬರಲೇ ಇಲ್ಲ. ಆದ್ದರಿಂದ ಖಾಸಗಿ ವಾಹನದಲ್ಲಿ ಬೈಕ್ ಸವಾರರನ್ನ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಾರಿನ ಮಾಲೀಕರೇ ಕರೆದುಕೊಂಡು ಹೋಗಿದ್ದಾರೆ ಎನ್ನಲಾಗಿದ್ದು, ಅದೃಷ್ಟವಶಾತ್ ಕಾರಿನಲ್ಲಿದ್ದ 5 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊರಟಗೆರೆ ತಾಲೂಕಿನ ಕೋಳಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಮಣ್ಣೂರು ತಿಮ್ಮನಹಳ್ಳಿ ಗೇಟ್ ಬಳಿ ಘಟನೆ ನಡೆದಿದ್ದು, ಬೈಕ್ ಸವಾರ ದೊಡ್ಡಪಾಲನಹಳ್ಳಿ ಗ್ರಾಮದ ರೈತ ಕಾಂತರಾಜು ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಕೋಳಾಳ ಪೊಲೀಸ್ ಠಾಣಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಎಲ್ಲಕ್ಕಿಂತ ಶ್ರೇಷ್ಠ ವೃತ್ತಿ ಶಿಕ್ಷಣ ವೃತ್ತಿ ಎಂದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಶಾಲೆಯ ನಿವೃತ್ತಿ ಹೊಂದಿದ ಶಿಕ್ಷಕ ಯೋಗೇಶ್ ಮೂರ್ತಿ ಮತ್ತು ಶಿಕ್ಷಕಿ ಸರ್ವಣಮ್ಮ ತಿಳಿಸಿದ್ದಾರೆ.
ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಪ್ಪೂರು ಕ್ಲಸ್ಟರ್ ವ್ಯಾಪ್ತಿಯ ತಮ್ಮಡಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಬ್ಬರು ಶಿಕ್ಷಕರು ನಿವೃತ್ತಿ ಹೊಂದಿದರು. ಇವರು ತಾಲೂಕಿನ ಅನೇಕ ಶಾಲೆಗಳಲ್ಲಿ ಕರ್ತವ್ಯ ಸಲ್ಲಿಸಿ ತಮ್ಮಡಹಳ್ಳಿ ಶಾಲೆಯಲ್ಲಿ ನಿವೃತ್ತಿ ಪಡೆದಿದ್ದಾರೆ. ಸೇವೆಯ ಕೊನೆಯ ದಿನವಾದ ಇಂದು ಶಾಲೆಯ ಮಕ್ಕಳು, ಪೋಷಕರು ಹಾಗೂ ಗ್ರಾಮಸ್ಥರು ಸೇರಿ ಶಿಕ್ಷಕರಿಬ್ಬರಿಗೆ ಸನ್ಮಾನಿಸಿ ಗೌರವದೊಂದಿಗೆ ಬೀಳ್ಕೊಟ್ಟರು. ಈ ಸಮಾಜದಲ್ಲಿ ಋಣವನ್ನು ತೀರಿಸಬೇಕು ಅಂದರೆ ಬಹುಶಃ ಶಿಕ್ಷಕರಾಗಿ ಹೋಗೋದು ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕೆಂದರೆ ಶಿಕ್ಷಣಕ್ಕೆ ಬಹಳ ಮಹತ್ವ ಇದೆ. ಆ ಶಿಕ್ಷಣವನ್ನು ಹರಿತವನ್ನು ಮಾತ್ರ ಈ ದೇಶದಲ್ಲಿ ದೊಡ್ಡದು ಪ್ರಜೆಯಾಗಿ ಸಾಧ್ಯ ಅಂತೇಳಿ ಇವರು ಹೇಳಿದರು. ಅದು ಕೂಡ ಸತ್ಯುತವಾದ ಮಾತು. ಆದರೆ ಇವತ್ತು ಶಿಕ್ಷಣ ಎತ್ತ ಸಾಗಿಸ್ತಾ ಇದ್ದರೆ ವ್ಯಾಪಾರೀಕರಣದತ್ತ ಸಾಗಿಸ್ತಾ ಇರೋದು ದೊಡ್ಡ ದುರಂತ ಅಂತ ನನ್ನ ಭಾವನೆ. ಸರ್ಕಾರಿ ಶಾಲೆಗಳು ಮತ್ತು ಮುಚ್ಚಾಂತ ಸ್ಥಿತಿಗೆ ಬಂದೇವೆ ಅದಕ್ಕೆ ಕಾರಣ ಕೂಡ ನಾವು ಪೇರೆಂಟ್ಸ್ಗಳೇ. ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು, ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು ಅಂತೇಳಿ ಫೀಸ್ಗಳನ್ನ ಕಟ್ಟಿ, ಡೊನೇಷನ್ಗಳನ್ನ ಕಟ್ಟಿ ಮಕ್ಕಳನ್ನ ಸೇರಿಸ್ತೀವಿ. ಅಲ್ಲಿ ದೊಡ್ಡ ಕ್ರಿಮಿನಲ್ಗಳಾಗಿ ಹೊರಬರ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಜ್ಯೋತಿ ಬಾಪುಲೆ ಅಂತವರು ಈ ಶಾಲೆಯನ್ನು ಬೆಳೆಸಿದ್ದಾರೆ. ಅವರೆಲ್ಲ ಕನ್ನಡ ಸ್ಕೂಲಲ್ಲೇ ಓದಿದಂಥವರು. ಅವ್ರನ್ನ ಯಾವ ಇಂಗ್ಲೀಷ್ ಹೋಗಿ ಬ್ರಿಟಿಷ್ನಲ್ಲಿ ಓದಿರಲಿಲ್ಲ. ಕನ್ನಡದಲ್ಲೇ ಪ್ರಾರಂಭ ಮಾಡಿ ಕನ್ನಡದಲ್ಲೇ ಈ ದೇಶವನ್ನು ಕಾಪಾಡಿದಂಥ ಜನ ಇದ್ದಾರೆ. ಅವರನ್ನು ಕಾಪಾಡಿದಂಥವರು ಶಿಕ್ಷಕರಿಂದ. ಶಿಕ್ಷಕರಿಂದ ಅನ್ನೋದು ಭಾರಿ ಪವಿತ್ರವಾದದ್ದು. ಆ ಶಿಕ್ಷಣ ನೀಡೋಂತಹ ವಿದ್ಯಾರ್ಥಿಗಳು ನೀಡೋಂಥ ಶಿಕ್ಷಕರಿದ್ದಾರಲ್ಲ, ಅವರು ಪವಿತ್ರವಾದ ಸ್ಥಾನ ಅದು. ಆ ಸ್ಥಾನಕ್ಕೆ ಗೌರವವನ್ನು ಕೊಟ್ಟು ಆ ಸ್ಥಾನವನ್ನು ಉಳಿಸಿ ಬೆಳೆಸೋದು ಶಿಕ್ಷಕರ ಜವಾಬ್ದಾರಿ. ಆದರೆ ಶಿಕ್ಷಕರು ಪಠ್ಯಪುಸ್ತಕಗಳನ್ನು, ಪ್ರವಚನಗಳನ್ನ ಮಾಡೋದ್ರ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ಕೂಡ ಮಕ್ಕಳ ಮೇಲೆ ಹೇಳಬೇಕಾಗತ್ತೆ. ಏನಿದೆ ಅದು ಗ್ರಾಮೀಣ ಭಾಗ ಇರ್ಬೋದು, ನಗರ ಭಾಗ ಇರ್ಬೋದು, ಒಂದು ಕೀಳರಿಮೆ ಮನೋಭಾವ ಇದೆ. ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ಬಿಟ್ರೆ ಅವರು ಸಮಾಜದಲ್ಲಿ ಉನ್ನತ ಹುದ್ದೆಗಳು ಬರೋದಿಲ್ಲ, ಉನ್ನತ ಸ್ಥಾನಗಳನ್ನು ಅಲಂಕರಿಸೋದಿಲ್ಲ ಅನ್ನೋ ಭಾವನೆ ಇದೆ. ಒಂದು ಹೇಳ್ತೀನಿ ಕೇಳಿ, ಯಾಕಂದರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳದೆ ಹೋದರೆ ಮುಂದೆ ದುರ್ಬಲರು, ಅಸಹಾಯಕರು ಮತ್ತು ಆರ್ಥಿಕವಾಗಿ ತುಂಬಾ ಹೀನಾಯ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಅವ್ರ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಶಿಕ್ಷಣ ಕೊಡ್ಸೋಕ್ಕಾಗೋದೇ ಇಲ್ಲ. ಕಾರಣ ಇಷ್ಟೇ, ಇವತ್ತು ಶಿಕ್ಷಣ ಏನಾಗಿದೆ, ವ್ಯಾಪಾರೀಕರಣ ಇದೆ. ನಮ್ಮ ಸ್ನೇಹಿತರು ಮಲ್ಲಿಕಾರ್ಜುನ್ ಅವರು, ಈ ವ್ಯಾಪಾರೀಕರಣ ವ್ಯವಸ್ಥೆ ಆಗ್ಬಿಟ್ಟಿದೆ. ಒಂದು ಉದ್ಯಮ ಅಂದರೆ ಬಂಡವಾಳಶಾಹಿಗಳಿಗೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸೋದು ಅದು ಒಂದು ಉದ್ಯಮ, ಅಂದರೆ ಲಾಭದಾಯಕ ಉದ್ಯಮ ಪರಿವರ್ತನೆ ಆಗಿದೆ. ಇದು ಮುಂದೊಂದು ದಿನ ಯೋಚನೆ ಮಾಡಬೇಕು. ಇವತ್ತಿನ ಪೋಷಕರು ಇವತ್ತೇನಾದ್ರು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ತುಂಬ ಘೋರವಾಗಿರುತ್ತೆ. ದೇವರು ನಮಗೆ ಉಸಿರು ಕೊಟ್ಟರೆ ಅದನ್ನ ಉಳಿಸಿಕೊಡುವವರು ವೈದ್ಯರು ಕೂಡ ಎರಡನೇ ದೇವರು. ನೆಮ್ಮದಿ ಯಾರಲ್ಲಿ ಇರುತ್ತೋ ಅಂತಹ ವ್ಯಕ್ತಿ ಜಗತ್ತಿನ ಶ್ರೀಮಂತ ವ್ಯಕ್ತಿ ಎಂದು ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ಶಿರಾದಲ್ಲಿ ತಿಳಿಸಿದ್ದಾರೆ. ಶಿರಾನಗರದಲ್ಲಿ ನೂತನವಾಗಿ ಆರಂಭವಾಗಿರುವ ಲೈಫ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಶುಕ್ರವಾರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಬದಲಾದ ಜೀವನ ಶೈಲಿ, ಒತ್ತಡದ ಬದುಕಿನ ನಡುವೆ ನೂರಾರು ಕಾಯಿಲೆಗಳು ಉದ್ಭವವಾಗುತ್ತಿವೆ. ನಿತ್ಯ ವೈದ್ಯಕೀಯ ಸೇವೆಯಲ್ಲಿ ಕಾಯಿಲೆಗಳು ಅನ್ವೇಷಣೆಯಾಗುತ್ತಿದೆ. ಆಸ್ಪತ್ರೆಗೆ ಬರುವಂತಹ ರೋಗಿಗಳಲ್ಲಿ ಭಯದ ವಾತಾವರಣ ಮೂಡಿಸದೆ ನಗುಮುಖದ ಸೇವೆ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಿ ಸೇವೆಯಲ್ಲಿ ಭಗವಂತನನ್ನ ಕಾಣುವಂತಹ ಪ್ರವೃತ್ತಿ ಎಲ್ಲ ವೈದ್ಯರು ಬೆಳೆಸಿಕೊಳ್ಳಬೇಕು. ಶಿರಾನಗರದಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಲೈಫ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಲವಾರು ರೀತಿಯ ಶಸ್ತ್ರಚಿಕಿತ್ಸೆ ಶಿರಾನಗರದಲ್ಲಿಯೇ ಸಿಗುವಂತಾಗಿರುವುದು ಶಿರಾ ವೈದ್ಯಕೀಯ ಸೇವೆಯಲ್ಲಿ ಉತ್ತಮ ಬೆಳವಣಿಗೆ. ವೈದ್ಯರಾಗಿ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಸೇವೆ ನೀಡಿರುವ ಡಾಕ್ಟರ್ ಫಜಲ್ ಹಾಗೂ ಡಾಕ್ಟರ್ ಸಬಾ ದಂಪತಿಗಳು ವೈದ್ಯಕೀಯ ಸೇವೆಯಲ್ಲಿ ಚಿನ್ನದ ಪದಕ ಪಡೆದು ಶಿರಾನಗರದಲ್ಲಿ ಆಸ್ಪತ್ರೆ ಆರಂಭಿಸಿ ಉತ್ತಮ ಆರೋಗ್ಯ ಸೇವೆ ನೀಡಲು ಮುಂದಾಗಿರುವುದು ರೋಗಿಗಳಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಲೈಫ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಫಜಲ್, ಡಾಕ್ಟರ್ ಸಬಾ, ಆಲ್ ರೆಹಮಾನ್ ವಿದ್ಯಾಸಂಸ್ಥೆಯ ದಿಲ್ದಾರ್, ಡಾಕ್ಟರ್ ನರೇಂದ್ರ ಬಾಬು, ಡಾಕ್ಟರ್ ಮಾಲಿನಿ, ಡಾಕ್ಟರ್ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆರೋಗ್ಯ ಮತ್ತು ನೆಮ್ಮದಿ ಯಾರಿಗೆ ಇರುತ್ತೋ ಅವರು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಅನ್ನೋ ತರ ಇವತ್ತು ಪರಿಸ್ಥಿತಿ ಆಗ್ಬಿಟ್ಟಿದೆ. ನಮ್ಮ ಲೈಫ್ ಸ್ಟೈಲು ಆ ತರ ಆಗಿ ಒತ್ತಡದ ಜೀವನದ ಮಧ್ಯೆ ಇವತ್ತು ಹೊಸ ಹೊಸ ಹೆಸರುಗಳೊಂದಿಗೆ ನೂರಾರು ಕಾಯಿಲೆಗಳು ಅನ್ವೇಷಣೆ ಆಗ್ತಾ ಇದ್ದಾವೆ. ಅದಕ್ಕೆ ಪರಿಹಾರಗಳನ್ನ ಹುಡುಕುವಂತ ದೊಡ್ಡ ದೊಡ್ಡ ರಿಸರ್ಚ್ಗಳು ನಡೀತಾನೆ ಇದ್ದಾವೆ.
ಇನ್ನೂ ಔಷಧಿನೇ ಕಂಡುಹಿಡಲಿಕ್ಕೆ ಆಗದೆ ಇರುವಂತ, ಚಿಕಿತ್ಸೆಗಳು ಮಾಡ್ಲಿಕ್ಕೆ ಆಗದೆ ಇರುವಂತ ಇಷ್ಟು ಕಾಯಿಲೆಗಳನ್ನ ನಮ್ಮ ವೈದ್ಯ ವಿಜ್ಞಾನಿಗಳು ಅನ್ವೇಷಣೆ ಮಾಡ್ತಾ ಇದ್ದಾರೆ, ಮತ್ತೆ ಅದರ ಪರಿಹಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆರೋಗ್ಯ ಸೇವೆ ಎಲ್ಲ ಸೇವೆಗಳಿಗಿನ್ನ ಬಹಳ ಶ್ರೇಷ್ಠವಾದ ಸೇವೆ. ವೈದ್ಯೋ ನಾರಾಯಣೋ ಹರಿ ಅಂತ, ವೈದ್ಯರನ್ನ ಸಾಕ್ಷಾತ್ ಭಗವಂತನ್ಗೆ ಹೋಲಿಕೆ ಮಾಡ್ತಾರೆ ಎಲ್ಲ ಧರ್ಮಗಳಲ್ಲೂ ಕೂಡ. ದೇವರು ನಮ್ಗೆ ಉಸಿರನ್ನ ಕೊಟ್ರೆ ಆ ಸ್ವಾಸ್ಥ್ಯವನ್ನ ಹೆಚ್ಚಿಸುವಂತ, ಉಳಿಸುವಂತ, ಅದನ್ನ ಸರಿಯಾದ ರೀತಿನಲ್ಲಿ ಕಾಪಾಡಿಕೊಳ್ಳಿಕ್ಕೆ ಬೇಕಾದಂತ ಎಲ್ಲ ಮಾರ್ಗದರ್ಶನವನ್ನ, ಚಿಕಿತ್ಸೆಯನ್ನ ವೈದ್ಯರು ಮಾಡಬಲ್ಲವರು. ಆದ್ರಿಂದ ಅವರು ಎರಡನೇ ದೇವರು, ನಮ್ಗೆ ಕಣ್ಣಿಗೆ ಕಾಣುವಂತ ದೇವರು ಹಾಗೆ ಅಂತೇಳಿ ಜಗತ್ತು ಅವ್ರನ್ನ ಟ್ರೀಟ್ ಮಾಡ್ತದೆ. ಆದ್ರೆ ಹೆಲ್ತ್ ಇವತ್ತು ಸರ್ವಿಸ್ ಸೆಕ್ಟರ್ ನಿಂದ ಇವತ್ತು ಅದರಿಂದ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಉದ್ಯಮವಾಗಿ ಮತ್ತು ಇನ್ನೂ ಕೆಲವರಿಗೆ ಅದೊಂದು ಹೆಲ್ತ್ ಮಾಫಿಯಾ ತರ ಕನ್ವರ್ಟ್ ಆಗಿ ಇವತ್ತು ಎಲ್ಲೋ ಒಂದ್ ಕಡೆ ರೋಗಿಗಳಿಗೆ ಭಯದ ವಾತಾವರಣ. ಮೊದ್ಲು ಒಂದ್ 10 ರೂಪಾಯಿ ಇದ್ರೆ ಸಾಕು, ಜ್ವರ ಹೊರಟೋಗ್ತಿತ್ತು. ಈಗ ಜ್ವರ ಅಂತೇಳಿ ಹಾಸ್ಪಿಟ್ಲ್ ಹೋದ್ರೆ ಕನಿಷ್ಠ 2-3 ಸಾವಿರ ಬೇಕು. ಟೆಸ್ಟ್ ಅವಶ್ಯಕತೆ ಇರ್ಲಿ ಬಿಡ್ಲಿ, ಟೆಸ್ಟ್ ಗಳನ್ನ ಬರೀತಾರೆ, ಮಾಡಿಸ್ತಾರೆ ಅನ್ನುವಂತ ಆತಂಕ ಇವತ್ತು ನಾವು ನೋಡ್ತಾ ಇದೀವಿ. ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೇನೆ ಭಯ ಪಡ್ತಾ ಇದಾರೆ. ಬಿಕಾಸ್ ನಮ್ಗೆ ಆ ವೆಚ್ಚವನ್ನ ಭರಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನಾವು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ಸರಿಯಾದ ಸೇವೆ ಕೊಡ್ತಾರೋ ಇಲ್ವೋ ಅನ್ನುವಂತ ಆತಂಕ. ಅದರಿಂದ ಇವತ್ತು ವೈದ್ಯರು ಎಲ್ಲೋ ಒಂದ್ ಕಡೆ ಎಥಿಕಲಿ ತಮ್ಮ ಸರ್ವಿಸ್ ಅನ್ನ ಸರಿಯಾದ ರೀತಿನಲ್ಲಿ ಜನಗಳಿಗೆ ಕೊಡ್ಬೇಕು ಅನ್ನುವಂಥದ್ದು ನನ್ನ ಒಂದು ಸಾರ್ವತ್ರಿಕ ಎಲ್ಲ ವೈದ್ಯರು ಕೂಡ ಒಂದು ಮನವಿ. ಮೊದಲನೆಯಾಗಿ ನಂಜುಂಡ ಸ್ವಾಮೀಜಿಗೆ ನಮಸ್ಕರಿಸುತ್ತಾ ಈ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅರ್ಪಿಸುತ್ತಾ, ಈ ಸಭೆಯಲ್ಲಿ ಏನು ನನ್ನ ಲೈಫ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನು ಉದ್ಘಾಟನೆ ಮಾಡಿದೀವಿ ಇವತ್ತು, CMC ಮೆಂಬರ್ ಆದಂತಹ ಜಾಫರಣ್ಣ ಮತ್ತೆ ಜಾಮಿಯಾ ಮಸೀದಿ ಅಧ್ಯಕ್ಷರು ಮತ್ತೆ ದಿಲ್ದಾರ್ ಅಣ್ಣ ಮತ್ತೆ ನಸರುಲ್ಲಾ ಅಣ್ಣ ಅವರು ಮತ್ತೆ ನಮ್ಮ ಮಾವದ ಹತ್ರ ಡಾಕ್ಟರ್ ಶಫೀವುಲ್ಲಾ ಮತ್ತೆ ನಮ್ಮ ನರೇಂದ್ರ ಕುಮಾರ್ ಸರ್ HOD ಶ್ರೀದೇವಿ ಮೆಡಿಕಲ್ ಕಾಲೇಜ್ ಮತ್ತೆ ನಮ್ಮ ಶಾದಬ್ BBMP ಇಂಜಿನಿಯರು ರಹಮತುಲ್ಲಾ ಅಣ್ಣ, ಬಿಲಾಲು ಮತ್ತೆ ನಮ್ಮ ಸೈಯದ್ ಪಟ್ನಾಯಕ್ನಲ್ಲಿ ಸೈಯದ್ ಅಣ್ಣ ಮತ್ತೆ ಗುಪ್ತಾ ಮೆಡಿಕಲ್ ಮಂಜಣ್ಣ, ಎಲ್ಲರೂ ಮತ್ತೆ ನೀವು ಮೀಡಿಯಾ ಆದಂತರ ಬಾಬಣ್ಣ ಮತ್ತೆ ಎಲ್ಲರೂ ಇಲ್ಲಿ ಉಪಸ್ಥಿತರಾದ ನನ್ನ ತುಂಬಾ ಮನಸ್ಸಿಂದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.